ಇವ್ರ ಹೆಸರು ಮ್ಯಾಥ್ಯೂ ರೇ. ಇವರ ಹೆಂಡತಿ ರೇಣು. ಮ್ಯಾಥ್ಯೂ ದುಬೈಗೆ ಬಂದು 28 ವರ್ಷಗಳಾಗಿದೆ. ಹೋಟೆಲ್ ಬಾಯ್ ಆಗಿ ಜೀವನನ ಶುರು ಮಾಡಿದವರು. ಆದರೆ ಇವತ್ತಿಗೆ ಇವರು 3 ಸ್ಟಾರ್ ಹೋಟೆಲ್, 2 ಡ್ಯಾನ್ಸ್ ಪಾರ್ಕ್ಗೆ ಓನರ್ ಆಗಿದ್ದಾರೆ. ಇವರ ಹೆಂಡತಿ ರೇಣು ದುಬೈನಲ್ಲೇ ಫೇಮಸ್ ಬ್ಯೂಟಿಷಿಯನ್. ಸ್ವಂತ ಒಂದು ಮ್ಯಾನೇಜ್ಮೆಂಟ್ ಕಂಪನಿ ಮತ್ತೆ ಬ್ಯೂಟಿ ಪಾರ್ಲರ್ನ ನಡೆಸ್ತಾ ಇದ್ದಾರೆ. ಬಿಸ್ನೆಸ್ ಅಲ್ಲಿ ಬಂದ ಲಾಭನೆಲ್ಲನೂ ಇವರು ದುಬೈನಲ್ಲೇ ಇನ್ವೆಸ್ಟ್ ಮಾಡಿದ್ದಾರೆ. ಮನೆ, ಕಾರ್, ಈ ಥರದ್ದೆಲ್ಲಾನು. ಬಿಸ್ನೆಸ್ ಅಲ್ಲಿ ಲಾಸ್ ಆಗಿದ್ರಿಂದ ಇವಾಗೆಲ್ಲಾನು ಕಳ್ಕೊಂಡಿದ್ದಾರೆ. ಇವಾಗ ಇವರು ಉಳ್ಕೊಂಡಿರೋದು ಇವರು ಅಡ ಇಟ್ಟಿರುವಂತಹ ಇವರ ಹಳೆಯ ಹೋಟೆಲ್ನ ಸ್ಟೋರ್ ರೂಮ್ನಲ್ಲಿ. ಇವತ್ತು ಇವರೊಬ್ರು ಟ್ಯಾಕ್ಸಿ ಡ್ರೈವರ್. ಮಾಡಿರೋ ಸಾಲಕ್ಕೋಸ್ಕರ ಇವತ್ತು ಇವಳನ್ನೇ ಇವಳು ಅಡ ಇಡುವಂತ ಪರಿಸ್ಥಿತಿ ಬಂದಿದೆ. ಮಾತಾಡ್ತಿದ್ದ ರಘು ಚಂದ್ರನ್, ಎಲ್ಲರೂ ರಘು ಅಂತ ಕರೀತಾರೆ. ಮನೆಯವರು ಲಕ್ಷ್ಮಿ, ಒಬ್ಳೆ ಮಗಳು ಅನಾಮಿಕಾ. ರಘು ದುಬೈಗೆ ಬಂದು 32 ವರ್ಷ ಆಗಿದೆ. 700 ಜನ ಕೆಲಸ ಮಾಡ್ತಿದ್ದ 3 ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್ ಯೂನಿಟ್, ದೊಡ್ಡ ದೊಡ್ಡ ಆರ್ಡರ್ಸ್, ಆಡಂಬರವಾಗಿ ಜೀವನನ ಸಾಗಿಸ್ತಿದ್ದ. ಆದ್ರೆ ಆರ್ಥಿಕ ಪರಿಸ್ಥಿತಿ ಇವ್ರ ಜೀವನನ ತಲೆ ಕೆಳಗಾಗಿ ಮಾಡ್ತು. ಎಂಬಸಿ ರಿಸೆಪ್ಷನ್ ಅಲ್ಲಿ ಇವರು ಊರಿಗೆ ಹೋಗೋದಿಕ್ಕೆ ಫ್ರೀ ಟಿಕೆಟ್ ಕೊಡ್ತಾರೆ ಅಂತ ಹೇಳಿ ಎಲ್ರು ಕಾಯ್ತಾ ಕೂತಿದ್ದಾರೆ. ಅದರಲ್ಲಿ ಇವರು ಇದ್ದಾರೆ. ಇವರೇ ಈ ಕಥೆಯ ಮುಖ್ಯ ಪಾತ್ರಗಳು.
ಹೀಗೆ ಆದ್ರೆ ಹೇಗೆ? ಇವಾಗ್ಲೇ ಬಂದ್ ನನ್ನ ನೋಡು ಅಂತ ಅವ್ರ ಹತ್ರ ಹೇಳಿದ್ದೀನಿ. ರಿಂಗ್ ಬರ್ತಾ ಇದೆ. ಮಿಸ್ಟರ್ ಸದಾಶಿವ್ ಹತ್ರ ಮಾತಾಡ್ಬೋದಾ? ಹಲೋ ಹಲೋ. ಕೊಡ್ತೀನಿ ಒಂದ್ ನಿಮಿಷ ತಗೊಳ್ಳಿ. ಹಲೋ, ಮಾಡಸ್ವಾಮಿ ಅಯ್ಯಂಗಾರ್ ಇದ್ದಾರಾ? ಸ್ವಾಮಿನೇ ಹೇಳಿ. ಹಲೋ ಹೇಳಿ. ನಾನು ಮುಂದೆ ದಶೆ ಹಾಕ್ಬೇಡ ಅಂತ ಹೇಳಿದ್ದೆ ತಾನೆ, ಹೊಡೆದ್ಬಿಡ್ತೀನಿ. ಹಲೋ ಹೇಳಿ, ನನಗೆ ಕೇಳಿಸ್ತದೆ. ಸ್ವಾಮಿ, ನಾನು ನಟರಾಜ ಅಂತ. ಇವಾಗ ಎಲ್ಲಿದ್ದೀರಾ? ನಾನೀಗ ಮ್ಯಾಂಗ್ಳೂರ್ ದಾಟು ಹೋಗ್ತಾ ಇದ್ದೀನಿ. ಇದುವರೆಗೂ ಏನು ಪ್ರಾಬ್ಲಮ್ ಇಲ್ವಲ್ಲ? ಏನು ಇಲ್ಲಯ್ಯ. 9ಕ್ಕೂ 80ಕ್ಕೂ ಮಧ್ಯದಲ್ಲಿರೋ ನಂಬರ್ ಹೇಳು. 9ಕ್ಕೂ 80ಕ್ಕೂ ಮಧ್ಯೆ ಇರೋ ನಂಬರ? 10 ಅಂತ ಹೇಳ್ಬಿಡಿ. 79. 7 9 ಒಳ್ಳೆ ನಂಬರೇ. ಹೋಗಿದ್ ಕೆಲ್ಸ ಆಗುತ್ತೆ, ಆದ್ರೆ ಅದ್ರಲ್ಲೂ ನಿಮ್ ಕಷ್ಟ ಪಡ್ಬೇಕಾಗುತ್ತೆ. ನೀವು ಹೋಗಿರೋ ಕೆಲ್ಸಕ್ಕೆ ಇನ್ನೊಬ್ನು ಹೋಗಿದಾನಲ್ಲ, ಅದು ಯಾರು? ರೇವತಿ ನಕ್ಷತ್ರದಲ್ಲಿ ಹುಟ್ಟಿರೋಣ. ಕಟ್ಟೆ ಆಗೋಯ್ತು. ಹೊಡೆದಾಕ್ಬಿಡ್ಬೇಕು ನನ್ನ ಮಗನೇ. ಅಯ್ಯಯ್ಯೋ, ಲೇ, ಇದನ್ನ ನೀನ್ ವಡೆ ಅಂತ ಹೇಳಿದ್ರೆ ನಾನ್ ನಿನ್ನ ಅಮಿತಾಬ್ ಬಚ್ಚನ್ ಅಂತ ಹೇಳ್ತೀನಿ, ಅಮೀರ್ ಖಾನ್ ಅಂತ ಹೇಳ್ತೀನಿ, ಚಾಲೆಂಜಿಂಗ್ ಸ್ಟಾರ್ ಅಂತ ಹೇಳ್ತೀನಿ. ಇಲ್ಲಿ ಕೇಳೋ, ನನ್ನ ದೇಹಾನು ನಿನ್ನ ದೇಹಾನು ಒಂದು ಆಲಯ ಅಂತ ಹೇಳಿ 200 ವರ್ಷಗಳ ಹಿಂದೆನೆ ಮಹಾಋಷಿಗಳು ಹೇಳೋಗಿದ್ದಾರೆ. ಅಂತ ಆಲಯನ ಪರಿಶುದ್ಧವಾಗಿ ನೋಡ್ಕೊಳ್ಳೋದು ನಮ್ಮಿಬ್ರು ಕರ್ತವ್ಯ ತಾನೆ. ಆದ್ರೆ ನೀನ್ ಮಾಡ್ತಾ ಇರೋ ಈ ಒಡೆನ ನಾನ್ ತಿಂದ್ರೆ ನನ್ನ ಆಲಯ ಟಾಯ್ಲೆಟ್ ರೂಮ್ ಆಗ್ಬಿಡುತ್ತೆ. ದೇವ್ರು ಮೂಗಿಡ್ಕೊಂಡು ಓಡೋಗ್ತಾನೆ. ಇವತ್ತು ನಮ್ಮ ದೇಹದ ಮೇಲೆ ದೇವ್ರ ಆಶೀರ್ವಾದ ಇದೆ ಅಂದ್ರೆ ಅದು ನಾವು ಮಾಡೋ ಊಟದಿಂದ ಅಂತ ನಿನಗೇನಾದ್ರೂ ಸ್ವಲ್ಪನಾದ್ರೂ ಗೊತ್ತಿದೆಯಾ? ಡೂ ಯು ನೋ ಇಟ್? ಎಂತ ಒಡೆನೋ ಮಾಡ್ತಾ ಇದೀಯಾ? ಇದನ್ನ ಒಡೆ ಅಂತಾರ? ಸ್ವಲ್ಪ ತಿನ್ನೋಡಿ. ಸರ್, ನೀವ್ ಯಾವ ಊರಿಂದ ಬರ್ತಾ ಇದ್ರಿ? ಚಿತ್ರದುರ್ಗದ ಪಕ್ಕ ಚಳ್ಳಕೆರೆಯಿಂದ. ಸ್ವಲ್ಪ ಸರ್ಕೊಳಪ್ಪ. ಒಂದ್ ನಿಮಿಷ ಲೈನಲ್ಲೇ ಇರಿ, ಚಾರ್ಜರ್ ಇದ್ರೆ ಸ್ವಲ್ಪ ಕೊಡ್ತೀರಾ? ಏನು ಪ್ರಾಬ್ಲಮ್ ಇಲ್ಲ. ಅದ ಟ್ರೈನ್ ಹತ್ತಕ್ಕೂ ಮುಂಚೆ ಒಂದು 3 ರೂಪಾಯಿ ಎಣ್ಣೆ ಹೊಡೆದೆ. ಎಣ್ಣೆ ಹೊಡೆದು ಗಲಾಟೆ ಮಾಡ್ತಾ ಇದ್ದೀನಿ ಅನ್ನೋ ತರ ಅನ್ನಿಸ್ತಾ? ಖಂಡಿತವಾಗ್ಲೂ ಇಲ್ಲಲ್ಲ. ನಾನು ಮಾತಾಡಿದ್ ಸರಿ ಇತ್ತು ತಾನೆ? ನಿಜಾನೇ. ಹಾಗಿದ್ರೆ ಸರಿ ಹೋಯ್ತು.